ಚರಂಡಿ ಸ್ಲ್ಯಾಬ್ ಮುರಿದು ಬಿದ್ದು 1 ತಿಂಗಳು ಕಳೆದರೂ ಯಾವೊಬ್ಬ ಜನಪ್ರತಿನಿಧಿಗಳಾಗಲಿ ಅಥವಾ ನಗರಸಭೆ ಅಧಿಕಾರಿಗಳಾಗಲಿ ಸರಿಪಡಿಸುವ ಗೋಜಿಗೆ ಮುಂದಾಗಿಲ್ಲ. ಅಪಘಾತಕ್ಕೆ ಆಹ್ವಾನ ನೀಡುವಂತೆ ಸಾರ್ವಜನಿಕರನ್ನು ಕೈಬೀಸಿ ಕರೆಯುತ್ತಿದೆ ಈ ಚರಂಡಿ. ಹೌದು, ಇದು ಯಾವುದೋ ಪಟ್ಟಣದ ಗಡಿ ಬಡಾವಣೆಯಲ್ಲಿರುವ ಸ್ಥಿತಿಯಲ್ಲ. ರಾಮನಗರದ ಹೃದಯ ಭಾಗದ ಮಹಾತ್ಮ ಗಾಂಧಿ ರಸ್ತೆಯ ಮೂಲಕ ಕಾಲೇಜು ವಿದ್ಯಾರ್ಥಿಗಳು ಓಡಾಡುವ ಎಂಜಿ ರಸ್ತೆಯಲ್ಲಿನ ಪರಿಸ್ಥಿತಿಯಾಗಿದೆ. ಶ್ರೀರಾಮ ದೇವಾಲಯದ ಮುಂಭಾಗದಿಂದ ನೇರವಾಗಿ ಕುಂಬಾರ ಬೀದಿ ಕಡೆ ಹೋಗುವ ಚರಂಡಿಗೆ ಕಳಪೆ ಗುಣಮಟ್ಟದಿಂದ ನಿರ್ಮಿಸಿರುವ ಸ್ಲ್ಯಾಬ್ ಮುರಿದು ಬಿದ್ದು 1 ತಿಂಗಳು ಕಳೆದಿದೆ. ಈ ಬಗ್ಗೆ ಸ್ಥಳೀಯರು ಶಾಸಕರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ನಗರಸಭೆ ಅಧಿಕಾರಿಗಳ ಗಮನ ಸೆಳೆದರೂ ಇದುವರೆಗೆ ಅಧಿಕಾರಿಗಳು ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ವಿಪರ್ಯಾಸ ಎಂದರೆ ಮುರಿದಿರುವ ಡೆಕ್ ಗುಂಡಿಯಂತಿದ್ದು ಉಳಿದಿರುವ ಕಿರಿದಾದ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು, ಶಾಲಾ ವಿದ್ಯಾರ್ಥಿಗಳು ಭಯದಿಂದ ನಡೆದಾಡಬೇಕಿದೆ. ಸ್ವಲ್ಪ ಆಯ ತಪ್ಪಿದರೂ ಸಹ ಗುಂಡಿಯಲ್ಲಿ ಬೀಳುವುದು ಕಟ್ಟಿಟ್ಟ ಬುತ್ತಿ. ಒಟ್ಟಾರೆ ನಗರದೆಲ್ಲೆಡೆ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ ಕೆಲಸ ಆರಂಭದ ದಿನದಿಂದಲೂ ಪಟ್ಟಣದ ಬಹುತೇಕ ರಸ್ತೆಗಳು ಗುಂಡಿ ಬಿದ್ದು ಕೆಸರುಮಯವಾಗಿರುವುದು ಒಂದೆಡೆಯಾದರೆ, ಚರಂಡಿ ಸ್ಲ್ಯಾಬ್ಗಳು ಮುರಿದು ಬಿದ್ದು ಸಾರ್ವಜನಿಕರು ಓಡಾಡಲು ತೊಂದರೆಯಾಗಿರುವುದು ಇನ್ನೊಂದೆಡೆ. ಜಿಡಿ ಮಳೆಯಿಂದ ಕೆಸರುಮಯವಾಗಿರುವ 10 ರಸ್ತೆಗಳು ಜನರನ್ನು ಕೈಬೀಸಿ ಕರೆದು ಅಪಘಾತಕ್ಕೆ ಆಹ್ವಾನ ನೀಡುತ್ತಿರುವ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಿರ್ಗಾಡ್ತಾರೆ, ಏನಾಯ್ತದೆ, ಏನು ಹೆಚ್ಚು ಕಡಿಮೆ ಆದ್ರೆ ಯಾರು ಬಂದು ಜವಾಬ್ದಾರಿ ಆಯ್ತು? ಎಷ್ಟು ತಿಂಗಳಾಯ್ತು ಸರ್? 2.5 ತಿಂಗಳಾಯ್ತು ಇದು ಬಿದ್ದೋಗ್ಬಿಟ್ಟು ಮೋರಿ. ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾವೆ. ಇವತ್ತು ಗಾಡಿಯವರು 2 ಜನ ಬಿದ್ದವ್ರ. ಇಲ್ಲಿ ಹೇಳಿದ್ರೆ ಇವತ್ತು ಮಾಡಿಸ್ತೀವಿ, ನಾಳೆ ಮಾಡಿಸ್ತೀವಿ ಅಂತಾರೆ. 2.5 ತಿಂಗಳಿದೆ, ಯಾರೂ ಬರ್ತಾನೆ ಇಲ್ಲ. ಬರ್ತಾರೆ, ಫೋಟೋ ಹೇಳ್ಕೊಳ್ತಾರೆ, ಹೋಗ್ತಾರೆ ಅಷ್ಟೇ. ಅಧಿಕಾರಿಗಳು ಬಂದಿಲ್ಲ? ಅಧಿಕಾರಿಗಳು ಯಾರೂ ಬಂದಿಲ್ಲ. ಮಾಮೂಲಿ ಇಲ್ಲಿ ಇವರು ಕಾಂಟ್ರಾಕ್ಟ್ಗಳು ಕಳಿಸ್ಕೊಡ್ತಾರೆ. ಅವ್ರು ಬರ್ತಾರೆ, ಫೋಟೋ ಹಿಡ್ಕೊತಾರೆ, ಹೋಗ್ತಾರೆ ಅಷ್ಟೇ. ಯಾರೂ ಬಂದಿಲ್ಲ. ಬಂದು ಫೋಟೋ ಇಟ್ಕೊಳ್ತಾರೆ, ಹೋಗ್ತಾರೆ. 2 ಜನ ಬಿದ್ದಾರೆ ಇವತ್ತು. ಸಾಯಿಬಾಬಾ ದೇವಸ್ಥಾನದವ್ರು ಬಿದ್ದಾರೆ ಇವತ್ತು. ಅವ್ರನ್ನೇ ಬೇಕಂದ್ರೆ ದೇವಸ್ಥಾನದಲ್ಲೇ ಹೋಗಿ ಕೇಳಿಬೇಕಂದ್ರೆ. ಇದು MG ರಸ್ತೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ದಾರಿ. ಇದು ಕನಿಷ್ಠ ಪಕ್ಷ ಒಂದು 2-2.5 ತಿಂಗಳಾಗಿದೆ. ಇಲ್ಲಿ 3-4 ಸ್ಕೂಲ್ಗಳಿದೆ. ನಾವು ಇಲ್ಲಿಯ ನಗರಸಭೆಗೆ ಆಗಲಿ ಎಲ್ಲ ಅಧಿಕಾರಿಗಳಿಗಾಗಲಿ ಒಂದು 2-3 ಸತಿ ಹೋಗಿ ಮೆಮೊರಿಡಮ್ಮು ಕೊಟ್ಟಿದ್ದೀವಿ, ಲೆಟರ್ಗಳು ಕೊಟ್ಟಿದ್ದೀವಿ. ಯಾರೂ ಇದ್ರ ಕಡೆ ಗಮನ ಹರಿಸಿಲ್ಲ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಬೇಕು ಅಂತ ಸ್ಥಳೀಯ ನಾಯಕರಿಗೆ ಮತ್ತು ನಗರಸಭೆ ಆಡಳಿತಗಳ ಎಲ್ಲ ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀವಿ. ಇಲ್ಲಿ ಯಾರನ್ನ ಬಿದ್ದು ಅನಾಹುತ ಆಯಿತು ಅಂತಂದರೆ ಇದಕ್ಕೆ ನಗರಸಭಾ ಆಡಳಿತನೇ ಕಾರಣ ಅಂತ ನೇರವಾಗಿ ಅವ್ರಿಗೆ ಹೊಣೆಗಾರಿಕೆ ಮಾಡ್ತಾ ಇದ್ದೀವಿ.